ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಫೀಸ್ ಸ್ಟ್ರಕ್ಚರ್ ಒಂದು ಅಪ್ಡೇಟನ್ನು ಮಾಡಲಾಗಿತ್ತು ಬಿ ಎಸ್ ನರ್ಸಿಂಗಿಗೆ. ಮತ್ತು ಇವಾಗ ಫೀಸ್ ಸ್ಟ್ರಕ್ಚರ್ ಜೊತೆಗೆ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ ಈ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ನಿಮಗೆ ಹೈದರಾಬಾದ್ ಕರ್ನಾಟಕ ಕೋಟಾದ ಬೇರೆ ಮಾಡಿದ್ದಾರೆ, ವಿಶೇಷ ವರ್ಗದ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬೇರೆ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಮತ್ತು ಪ್ರೈವೇಟ್ ಕೋಟಾ ಬೇರೆ ಮಾಡಿದ್ದಾರೆ. ಅದರ ಜೊತೆಗೆ ಸಾಮಾನ್ಯ ಅಭ್ಯರ್ಥಿಗಳ ಒಂದು ಕೋಟಾ ಕೂಡ ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ನೋಡಿಕೊಂಡು ನೀವು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಉದಾಹರಣೆಗೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್, ವಿಕ್ಟೋರಿಯಾ ಹಾಸ್ಪಿಟಲ್, ಪೋರ್ಟ್ ಬೆಂಗಳೂರು. ಈ ಗೌರ್ಮೆಂಟ್ ಕಾಲೇಜ್ಗಳು ಎಷ್ಟು ಸೀಟ್ ಇದ್ದಾವೆ? ಸೊ ಇದು ಪ್ಯೂರ್ಲಿ ಗೌರ್ಮೆಂಟ್ ಕಾಲೇಜ್ ಇದು. ಎಷ್ಟು ಸೀಟ್ ಇದ್ದಾವೆ ಅಂತ ನೋಡಿದಾಗ ಇಲ್ಲಿ ಕೋರ್ಸ್ ಕೋಡ್ ಜಿ ಇದೆ. ಜಿ ಎಮ್ಮಲ್ಲಿ 37 ಸೀಟ್ ಇದ್ದಾವೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಆಮೇಲೆ ಇದು ಜಿ ಎಮ್ ರೂರಲ್ಲು ಕನ್ನಡ ಮೀಡಿಯಮು ಒಂದೊಂದಿದೆ, ಎಸ್ ಸಿ ಗ್ರಾಮೀಣ ಒಂದಿದೆ, ಆಮೇಲೆ ಎಸ್ ಸಿ ರೂರಲ್ ಒಂದು, ಕನ್ನಡ ಮೀಡಿಯಮ್ ಒಂದು, ಎಸ್ ಟಿಗೆ 6. ಸೊ ಈ ಥರದಾಗಿ ಏನು ಮಾಡಿದ್ದಾರೆ ಅಂತಂದರೆ ಸೀಟ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಅದಾವೆ ಅನ್ನೋದನ್ನು ನೋಡಿಕೊಂಡು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಉದಾಹರಣೆಗೆ ಇದೊಂದು ತೋರಿಸ್ತೀನಿ ನಿಮಗೆ. ಒಂದೊಂದು ಕಾಲೇಜಲ್ಲಿ ಸೀಟೇ ಇಲ್ಲ. ಉದಾಹರಣೆಗೆ ಇಲ್ಲಿ ನೋಡ್ಬೋದು ಬೇರೆ ಕೋರ್ಸ್ ಇದರಲ್ಲಿ 2A ದಲ್ಲಿರ್ಬೋದು ಕನ್ನಡ ಮೀಡಿಯಮು, 2A ಗ್ರಾಮೀಣದಲ್ಲಿ 2, 2A ರೂರಲ್ದಲ್ಲಿ ಇಲ್ಲವೇ ಇಲ್ಲ. ಸೊ ಈ ಥರ ಇರಬೇಕಾದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿದರೆ ಅದು ವೇಸ್ಟ್ ಆಗ್ಬೋದು. ಹೀಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇದನ್ನೊಂದು ಸಲ ನೋಡ್ಕೊಳ್ಳೇಬೇಕು ನೀವು. ಓಕೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಯಾರು ಹೈದರಾಬಾದ್ ಕರ್ನಾಟಕವನ್ನು ಆಪ್ಷನ್ ಎಂಟ್ರಿ ಮಾಡಿದಿರಿ, ಸೆಲೆಕ್ಷನ್ ಮಾಡಿದಿರಿ, ಅಂಥವರು ಕೂಡ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ರಿಸರ್ವೇಷನ್ ಕೋಟಾದಲ್ಲಿ ನೋಡ್ಕೋಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇದು ಹೈದರಾಬಾದ್ ಕರ್ನಾಟಕ ಜನರಲ್ ಸೀಟ್ ಮ್ಯಾಟ್ರಿಕ್ಸ್. ಇದು ಅಂದರೆ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ರಿಸರ್ವ್ ಆಗಿರುವಂಥದ್ದು. ನೀವು ಜನರಲ್ ಟ್ರೈ ಮಾಡ್ಬೋದು. ಬಟ್ ನೀವು ಹೈದರಾಬಾದ್ ಕರ್ನಾಟಕನೇ ರಿಸರ್ವೇಷನ್ ಮಾಡಿಸಿದರೆ ನಿಮಗೆ ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಸೀಟ್ ಖಾಲಿ ಇದ್ದಾವೆ ಅಂತ. ಓಕೆ, ಅಲ್ಲಿ ಒಂದೊಂದು ಕಡೆ ಸೀಟ್ ಖಾಲಿನೇ ಇಲ್ಲ, ಒಂದೊಂದು ಕಡೆ ಇದ್ದಾವೆ. ಸೊ ಈ ರೀತಿ ಇರಬೇಕಾದ್ರೆ ನೀವೇನಾಗುತ್ತೆ ಅಂದರೆ ಯಾವ ಕಾಲೇಜಲ್ಲಿ ಸೀಟ್ಸ್ ಇದ್ದಾವೆ ಅವುಗಳನ್ನು ನೋಡಿಕೊಂಡು ನೀವು ನೋಡಿರಿ. ಹೈದರಾಬಾದ್ ಕರ್ನಾಟಕದಲ್ಲಿ ತುಂಬ ಕಡಿಮೆ ಅವರಿಗೆ ರಿಸರ್ವೇಷನ್ಗಳನ್ನು ಅಲ್ಲೊಂದು ಇಲ್ಲೊಂದು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ನಿಮಗೇನು ಚೆನ್ನಾಗಿ ಏನಪ್ಪ ಅಂತಂದರೆ ನಿಮ್ಮ ಒಂದು ರ್ಯಾಂಕ್ ಚೆನ್ನಾಗಿದ್ದರೆ ನಿಮಗೆ ಜನರಲಲ್ಲಿ ಸಿಗುತ್ತೆ, ಜನರಲ್ ಕೋಟಾ ಅಡಿಯಲ್ಲಿ ಕೊಟ್ಟುಬಿಡ್ತಾರೆ. ಆದರೆ ಇಲ್ಲಪ್ಪ, ನನಗೆ ರ್ಯಾಂಕ್ ನಂಬರ್ ದೂರ ಇದೆ, ನನಗೆ ಹೈದರಾಬಾದ್ ಕರ್ನಾಟಕದಲ್ಲೇ ಬೇಕು ಸೀಟ್ ಅಂತಂದರೆ ಈ ಒಂದು ರಿಸರ್ವೇಷನನ್ನು ನೀವು ಇದೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೋಬೇಕಾಗತ್ತೆ. ಈ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದೊಂದು ಸಲ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ, ಆದರೆ ಆ ಕಾಲೇಜಲ್ಲಿ ಸೀಟ್ ಇರೋಂಗಿಲ್ಲ. ಅಂಥ ಒಂದು 20-30 ಕಾಲೇಜ್ ಆಗಿಬಿಟ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಸೀಟ್ ಆಪ್ಷನ್ ಎಂಟ್ರಿ ಮಾಡೋದು ವೇಸ್ಟ್ ಆಗಿಬಿಡುತ್ತೆ. ಅದ್ರ ಸಲುವಾಗಿ ಈ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿರಿ.